ಈಗ ಸ್ವಲ್ಪ ಆರಾಮಾಗಿದ್ದೀರಾ? ಫ್ಲೈಟಲ್ಲಿ ಸ್ವಲ್ಪ ಹೆದರಿದ್ರಿ ಅನ್ಸುತ್ತೆ. ಹ್ಞೂ, ಈಗ ಸ್ವಲ್ಪ ಆರಾಮಾಗಿದ್ದೀನಿ. ಅದ ಮೇಲೆ ಹೋಗುವಾಗ ಎಷ್ಟು ಭಯ ಆಗಿತ್ತು ಗೊತ್ತಾ. ಅಯ್ಯೋ, ನೆಲದ ಮೇಲೆ ಇದ್ದಿದ್ರೆ ಯಾರಾದರೂ ಕಾಪಾಡಿರೋರೇನೋ ಅಂತ. ಆದರೆ ಒಂದ್ಸಲ ಅದು ಮೇಲೆ ಹೋದ್ಮೇಲೆ ಎಲ್ಲ ಆರಾಮ ಅನಿಸ್ತು. ಪ್ರಯಾಣ ಮಾಡ್ತಿದ್ದೀವಿ ಅಂತಾನೆ ಗೊತ್ತಾಗ್ಲಿಲ್ಲ. ಆದರೂ ನಿಂತಲೇ ಇತ್ತು, ಆದರೂ ಹೋಗ್ತಾನೆ ಇತ್ತಲ್ಲ. ಹೇಗೆ ಭಯ ಏನಿಲ್ಲ, ಆರಾಮಾಗಿದ್ದೀನಿ ಅಂತ ಸುಮ್ಮನೆ ಹೇಳ್ತಾಳೆ ಅಷ್ಟೇ. ಆದ್ರೆ ನೀವು ನನ್ನ ಕೈ ನೋಡಬೇಕು, ಗಟ್ಟಿ ಹಿಡ್ಕೊಂಡು ಪರ್ಚ್ಬಿಟ್ಟು ಫುಲ್ ಗಾಯ ಮಾಡ್ಬಿಟ್ಟಿದ್ದಾಳೆ. ಅಮೂಲ್ಯ, ನಿನ್ನ ಮುಖದ ಮೇಲೆ ನಗು ನೋಡೋದಕ್ಕೆ ನಂಗೆ ತುಂಬಾನೇ ಖುಷಿ ಆಗುತ್ತೆ. ಈ ನಗು ಯಾವಾಗಲೂ ಶಾಶ್ವತವಾಗಿ ನಿನ್ನ ಮುಖದಲ್ಲಿರ್ಬೇಕು, ಅದೇ ನನ್ನ ಆಸೆ. ಇಲ್ಲಿಗೆ ನೀನು ಅಮೂಲ್ಯ ಮಂಜುನಾಥಾಗೆ ಬಂದಿರ್ಬೋದು, ಆದ್ರೆ ಹೋಗುವಾಗ ನೀನು ಮಿಸಸ್ ವೇದಾಂತ್ ವಸಿಷ್ಠ ಆಗಿರ್ತೀಯ. ಅಗ್ರಜ, ನೀ ನಮ್ಮನ್ನ ಇಷ್ಟಪಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಟ್ರಿಪ್ನ ಮೂಲೋದ್ದೇಶನೇ ನೀನೊಳಗೆ ಮದುವೆ ಬಗ್ಗೆ ಪ್ರಪೋಸ್ ಮಾಡಬೇಕು ಅನ್ನೋದು. ಇದರಿಂದ ಆಚೆ ನಮ್ಮ ಸುತ್ತ ಬೇರೆ ಪ್ರಪಂಚನೇ ನಡೀತಾ ಇದೆ. ಆದರೆ ಅದಕ್ಕೆಲ್ಲ ಗೆಲುವಾಗಬೇಕು ಅಂದರೆ ನಿನ್ನ ಜೊತೆ ರೌಡಿನಾಥ್ನಿ ಇರಲೇಬೇಕು. ರೌಡಿನಾಥ್ನಿ, ನೀನು ಯಾವಾಗ ನನ್ನ ಅತ್ತಿಗೆ ಆಗಿ ನಮ್ಮ ಮನೆಗೆ ಕಾಲಿಡ್ತೀಯ ಆವಾಗಿದೆ ಮನೇಲಿರೋ ಶೂರ್ಪನಕ್ಕಿ ಮೂಗು ಕತ್ತರಿಸೋಕೆ ನೀನೇ ಸರಿಯಾದ ವ್ಯಕ್ತಿ. ಎಲ್ರು ಇಲ್ಲೇ ಸೆಟ್ಲ್ ಆಗೋ ಆಗಿದೆಯಲ್ಲ. ಹೋಟೆಲ್ಗೆ ಹೋಗೋಣ ಅಥವಾ ಬೇರೆ ಏನಾದರೂ ಸೈಟ್ ಸೀಯಿಂಗ್ ಮಾಡೋ ಪ್ಲಾನ್ ಇದೆಯಾ? ಏನೇ ಆದರೂ ಹೋಟೆಲ್ಗೆ ಹೋಗಿ ಸ್ನಾನಾದಿ ಕರ್ಮ ಮುಗಿಸಿದ ಮೇಲೆ ತಾನೇ ಯೋಚನೆ ಮಾಡಬೇಕಾಗಿರೋದು. ವೇದಾಂತ, ನಿಮ್ಮ ಮೀಟಿಂಗ್ ಎಷ್ಟಿಗಪ್ಪ? ಪ್ರಾಬಬ್ಲಿ 12 o'clock ಅನ್ಸುತ್ತೆ. ನಾಟ್ ಶ್ಯೂರ್. ವಿಕ್ರಾಂತ್, ನೀನೇ ಕೋಆರ್ಡಿನೇಟ್ ಮಾಡಬೇಕು. ಶೋರ್ ಐ ವಿಲ್ ಡೂ ಇಟ್. ಅದಕ್ಕಿಂತ ಮುಂಚೆ ಅವ್ರ ಜೊತೆ ಡಿಸ್ಕಸ್ ಮಾಡೋದಿದೆ. ಫೈನ್. ಕ್ಯಾಬ್ ಲೊಕೇಶನ್ ಸ್ವಲ್ಪ ದೂರದಲ್ಲಿದೆ, ನಡೀರಿ ಹೋಗೋಣ. ಅಮೂಲ್ಯ ಹೇಗೆ ಪ್ರಪೋಸ್ ಮಾಡಲಿ? Been thinking about it for quite some time now. Okay. ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡೋಣ. ಅಮೂಲ್ಯ, ನೀ ನನ್ನ ಮದುವೆ ಓಕೆ. ಅಮೂಲ್ಯ, will you marry me? Oh, romantic. ಅಮೂಲ್ಯ, ನೀ ನಾನು ಯಾಕೆ ಮದುವೆ ಆಗಬಾರ್ದು? ಹಣೆ ಮೇಲೆ ಗನ್ನಿಟ್ಟು ಶೂಟ್ ಮಾಡ್ತೀನಿ ಅಂತ ಹೇಳೋ ಥರ ಇದೆ. ಕಮಾನ್ ವೇದಾಂತ್, ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಹೇಳು, ಇನ್ವಾಲ್ವ್ ಆಗು. ಓಕೆ. ಅಮೂಲ್ಯ, ಅಮೂಲ್ಯ, ಅಮೂಲ್ಯ. Will you marry me? Will you marry me?
ವಾಟ್ಸ್ ರಾಂಗ್ ವಿತ್ ಯು ವಿಕ್ರಾಂತ್? ರಾಂಗ್ ವಿತ್ ಮೀನಾ? ಅಗ್ರಜ, ನೀನ್ ಡೆಲ್ಲಿಗೆ ಕ್ಲೈಂಟ್ ಮೀಟಿಂಗ್ ಬಂದಿದ್ಯಾ ಇಲ್ಲ ಕ್ಲೈಂಟ್ನೇ ಪ್ರಪೋಸ್ ಮಾಡಕ್ ಬಂದಿದ್ಯಾ? ವಾಟ್ ನಾನ್ಸೆನ್ಸ್. ಪೆನ್ ಬಿದ್ದೋಗಿತ್ತು ಕೆಳಗಡೆ, ಹುಡುಕ್ತಿದ್ದೆ. ಕ್ಲೈಂಟ್ಗೆ ಪ್ರಪೋಸ್ ಅಂತ. ಇಡಿಯಟ್. ಅಪ್ಪ ತಂದೆ, ನಾವು ಲವ್ ಮಾಡಿನೇ ಮದುವೆ ಆಗಿರೋದು. ಸಿಚುವೇಶನ್ಗೆ ತಕ್ಕಂತ ಇಂತ ಎಷ್ಟು ಸುಳ್ಳು ಹೇಳಿಲ್ಲ. ವಿಕ್ರಾಂತ್, ವಿಕ್ರಾಂತ್, ನಿನ್ನೆ ಕೇಳ್ತಿರೋದು. ಪೆನ್ ಹುಡ್ಕೋ ಪೋಸು ಪ್ರಪೋಸ್ ಮಾಡೋ ಪೋಸ್ ತರ ಹೇಗ್ ಕಾಣಕ್ ಸಾಧ್ಯ ಅಂತ ಯೋಚನೆ ಮಾಡ್ತಿದ್ದೆ ಅಗ್ರಜ. ಓಕೆ, ಫರ್ಗೆಟ್ ಇಟ್. ವಿಕ್ರಾಂತ್, ಆ ಇನ್ವೆಸ್ಟ್ಮೆಂಟ್ ಡೀಟೇಲ್ಸ್ ಎಲ್ಲ ಸಿಕ್ಕಿದೆಯಾ? ನಿನ್ನೆ ಕೇಳ್ತಿರೋದು, ಆ ಇನ್ವೆಸ್ಟ್ಮೆಂಟ್ ಡೀಟೇಲ್ಸ್ ಎಲ್ಲ ಸಿಕ್ತಾ? ಏನಿಲ್ಲ ಅಗ್ರಜ, ನೀನು ರೆಡಿ ಆಗು, ಬಂದೆ. ಏ ವಿಕ್ರಾಂತ್, ಏ ವಿಕ್ರಾಂತ್, ಬಾಯ್. ಅಪ್ಪ ಅಮ್ಮ, ಬೇಗ ರೆಡಿ ಆಗಿ ಆಚೆ ಬರ್ಬೇಕಾಗಿ ವಿನಂತಿ. ನಿಮ್ ಕ್ಯಾಬ್ ಬರೋದ್ರಲ್ಲಿದೆ. ನಾನು ಬಾವ ಮತ್ತೆ ವೇದನ್ ಜೊತೆ ಮೀಟಿಂಗ್ ಹೋಗ್ಬೇಕು. ಬೇಗ ಬನ್ನಿಪ್ಪ. Put your hands for the power star. Clap your hands, everybody, and everybody just clap your hands. ಎಷ್ಟು ಕ್ಯೂಟ್ ಆಗಿ ಕಾಣ್ತಿದ್ದೀರಾ ಗೊತ್ತಪ್ಪ. ಅಮ್ಮ ಹೇಳ್ತಿದ್ ನಿಜಾನೇ. ಏನ್ ವಿಷಯನಮ್ಮ? ಅದೇಪ, ನೀವು ರಜನಿಕಾಂತ್ ತರ ಕಾಣ್ತೀರಾ ಅಂತ ಹೇಳ್ತಾಳಲ್ಲ, ಅದು ನಿಜಾನೇ. ನೀನ್ ನನ್ನಿಂದ ಏನಾದರೂ ಸ್ಪೆಷಲ್ ಎಕ್ಸ್ಪೆಕ್ಟ್ ಮಾಡಿದಾಗ ನಾನು ಇಲ್ಲ ಅನ್ನಕ್ಕಾಗತ್ತ ಮಗಳೇ? ಮೈ ಡಾರ್ಲಿಂಗ್ ಅಪ್ಪ, ಆಗ್ರಾದಲ್ಲಿರೋ ಹೆಣ್ಮಕ್ಳು ನಿಮ್ಮನ್ನ ಎಲ್ಲಿ ಆರಿಸ್ಕೊಂಡು ಹೋಗ್ಬಿಡ್ತಾರ ಅಂತ ಡೌಟ್ ಆಗ್ತಿದೆ. ಮೀಟಿಂಗಿಂದ ಹೇಗೆ ತಪ್ಪಿಸ್ಕೊಳ್ಳೋದು? ತಾಜ್ ಮಹಲ್ ಇರೋ ಜಾಗಕ್ಕೆ ಬಂದು ತಾಜ್ ಮಹಲ್ ಮುಂದೆ ಅವಳನ್ನ ಪ್ರಪೋಸ್ ಮಾಡಿಲ್ಲ ಅಂದ್ರೆ ವಾಟ್ಸ್ ದ ಪಾಯಿಂಟ್? ಏನಾದ್ರು ಮಾಡ್ಬೇಕಲ್ಲ. ಐ ನಾಟ್ ಕೀಪಿಂಗ್ ವೆಲ್ ಅಂತ ಮೀಟಿಂಗ್ ತಪ್ಪಿಸ್ಕೊಳ್ಳ. ವೇದಾಂತ್, ವಾಟ್ಸ್ ರಾಂಗ್ ವಿತ್ ಯು? ಈ ಥರ ಫಾಲ್ಸ್ ಎಕ್ಸ್ಕ್ಯೂಸಸ್ ಎಲ್ಲ ನಿಮ್ಗೆ ಸೂಟ್ ಆಗೋದಿಲ್ಲ. ಟೂರ್ನಮೆಂಟ್ ಊದಾಟ. ಅಗ್ರಜ, ರೋಡಿ ನನ್ನ ಕರ್ಕೊಂಡು ನಾನು ಕೆಳಗಡೆ ಹೋಗಿರ್ತೀನಿ. ನೀನು ಬೇಗ ಕೆಳಗಡೆ ಬಾ. ಅದು ಅಲ್ಲದೆ ಅತ್ತೆ ಮಾವನಿಗೆ ಕ್ಯಾಬ್ ಬುಕ್ ಮಾಡಿದೆ. ಅವ್ನು ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತಿದ್ದಾನೆ. ಓಕೆ? ಏನು ಯೋಚನೆ ಮಾಡ್ತಿದ್ಯೋ? ಏನಿಲ್ಲ. ನಾನು ನಿನ್ನ ಹಿಂದೆ ಹೀಗೆ ಯಾವಾಗಲೂ ನಿಂತಿರ್ತೀನಿ ಅಗ್ರಜ. ಆಚೆ ಹೋಗೋಕೆ ಏನು ಪ್ಲ್ಯಾನ್ ಮಾಡಲಿ ಅಂತ ಟೆನ್ಷನ್ ಮಾಡ್ಕೊಳ್ಬೇಕಾಗಿಲ್ಲ. ನಿನಗೋಸ್ಕರ ನಾನು ಎಲ್ಲನೂ ಪ್ಲ್ಯಾನ್ ಮಾಡಿಟ್ಟಿದ್ದೀನಿ. ಓಕೆ ವಿಕ್ರಾಂತ್? I'm okay. ಬೇಗ ರೆಡಿ ಆಗ್ಬಾ. ಓಕೆ? ವಿಕ್ರಾಂತ್ ಜೊತೆ ಮೀಟಿಂಗ್ ಅಟೆಂಡ್ ಮಾಡಬೇಕು. ಅಮೂಲ್ಯ ಜೊತೆ ತಾಜ್ ಮಹಲ್ಗೆ ಹೋಗ್ಬೇಕು. ಆ ಥರದ್ದು ಏನಾದರೂ ಪ್ಲಾನ್ ಮಾಡ್ಬೇಕಲ್ಲ. ಎಲ್ಲಿ ನಿಮ್ ಧರ್ಮಪತ್ನಿ? ಮೊದಲು ನಿಮ್ನ ಅವಳಿಗೆ ಸೇಫ್ ಮಾಡ್ಕೊಳ್ಳೋದಕ್ಕೆ ಎಚ್ಚರಿಕೆ ಕೊಡ್ಬೇಕು. ಅವಳು ಬಾತ್ರೂಮ್ನಲ್ಲಿ ಬಚ್ಚಿಟ್ಕೊಂಡಿದ್ದಾಳಮ್ಮ. ನನಗ್ ತಂದಿರೋ ತರ ಅವಳಿಗೂ ಬೇರೆ ತರ ಬಟ್ಟೆ ತಂದಿದೆಯಲ್ಲ, ಅದನ್ನ ಹಾಕೊಂಡು ನಾಚ್ಕೊಂಡು ಅಲ್ಲೇ ಇದ್ದಾಳೆ. ಅದನ್ನ ಹಾಕೊಂಡು ಹೊರಗೆ ಬರಲ್ವಂತ.
ಅದಂಗಾಗ್ಬಿಡುತ್ತೆ. ನಾನು ಅವಳಿಗೋಸ್ಕರ ತಂದಿದ್ದೀನಿ ಅಂದಮೇಲೆ ಅವಳು ಅದನ್ನ ಹಾಕೊಳ್ಳೇಬೇಕು. ಅವಳ ಏರಿಯಾದಲ್ಲಿರೋ ಅವಳ ಓಲ್ಡ್ ಮಾಡೆಲ್ ಫ್ರೆಂಡ್ಸು ಅವಳನ್ನ ಆ ಡ್ರೆಸ್ಸಲ್ಲಿ ನೋಡಿ ಆಡ್ಕೊಳ್ತಾರೆ ಅಂತ ಹೇಳಿದ್ರೆ ಒಂದ್ ಲೆಕ್ಕ. ಆದ್ರೆ ಇಲ್ಲಿ ಯಾರು ಜಡ್ಜ್ ಮಾಡ್ತಾರೆ? ಪರಿ ಇರೋದೇ ಹೀಗೆ ಅನ್ಕೋತಾರೆ. ಈ ಜಗತ್ತು ಇನ್ನ ಪರಿನ ನೋಡೇ ಇಲ್ವಲ್ಲ. ಅದು ನನಗೆ ನಿನಗೆ ಅರ್ಥ ಆಗತ್ತೆ ಕಂದ, ಆದ್ರೆ ಪರಿಗೂ ಅರ್ಥ ಆಗ್ಬೇಕಲ್ಲ. ಹಲೋ ಪರಿ, ನಿಂದ್ ಯಾಕೋ ಜಾಸ್ತಿ ಆಯ್ತು. ಈಗೇನ್ ಆಚೆ ಬರ್ತೀಯೋ ಇಲ್ವೋ? ಪರಿ 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 ನಾನು ರೌಡಿಸಂ ಬಿಡ್ತೀನಿ ಅಂದ್ರು ಜನ ಅದರಿಂದ ಆಚೆ ಬರೋದಕ್ಕೆ ಬಿಡ್ತಿಲ್ಲಪ್ಪ. ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡಿದ್ರೆ ಬುದ್ಧಿ ಬರೋದು. ಅಟ್ಯಾಕ್! ಈ ಬಜಾರ್ ಎಲ್ಲಿ ಹೋದ್ಲು? ಇಲ್ಲಿ ಸಿಗ್ತೀನಿ ಅಂತ ಕ್ಲಿಯರ್ ಆಗಿ ಹೇಳಿದ್ದೀನಿ. ಯಾವಾಗ್ಲೂ ಹೀಗೆ ಮಾಡ್ತಾಳೆ, ನನ್ನ ಯಾವಾಗ್ಲೂ ಕಾಯಿಸ್ತಾಳೆ. ನನ್ನ ಕಾಯಿಸೋದು ಅಂದ್ರೆ ಇವಳಿಗೊಂಥರ ಹುಚ್ಚಾಸೆ. ಹೌದಾ ಅಗ್ರಜ? ನೀನು ಅವಳನ್ನ ಮೀಟ್ ಮಾಡಕ್ ಆಯ್ತಿದ್ದ? ನನಗೆ ಗೊತ್ತೇ ಇರ್ಲಿಲ್ಲಪ್ಪ. ಏನೋ ಆ ಥರ ಏನೂ ಇಲ್ಲ. ಅದು ಅವಳು ಮೀಟಿಂಗ್ ಇದ್ದಾಗೆಲ್ಲ ಏನಾದ್ರೂ ಒಂದು ರೀಸನ್ ಹೇಳಿ ಲೇಟ್ ಮಾಡ್ತಾಳೆ, ಅದಕ್ಕೆ ಹೇಳಿದೆ ಅಷ್ಟೇ. ನಾನು ಕಾಯ್ತಿದ್ದೀನಿ ಅಂತ ಗೊತ್ತಿದ್ರು ವಾಪಸ್ಲಿ ಮಾಡ್ತಾಳೆ. ಅದ್ಬಿಡು, ಮೀಟಿಂಗ್ ಟೈಮ್ ಲೊಕೇಶನ್ ಎಲ್ಲ ಗೊತ್ತಾಯ್ತಾ? ಇಷ್ಟೊತ್ತಿಗೆಲ್ಲ ಅಪ್ಡೇಟ್ ಆಗಿರ್ಬೇಕಲ್ವಾ? ಸುಮ್ಮನೆ ಹೀಗೆ ಡಿಲೇ ಮಾಡ್ತೀರಾ, ನಾವು ಮೀಟಿಂಗ್ ನ ಕ್ಯಾನ್ಸಲ್ ಮಾಡ್ಕೊಳ್ತೀವಿ ಅಂತ ಹೇಳ್ಬಿಡು. ಅಷ್ಟು ದೂರದಿಂದ ಇಲ್ಲಿ ಬಂದಿರೋದು ತಮಾಷೆ ಅಲ್ಲ. ಆಗ್ರಜ ಅವ್ರ ಲೊಕೇಶನ್ ಕಳ್ಸಿದ್ದಾರೆ, ಅದು ಸಿಟಿಯಿಂದ ಆಚೆ ಇದೆ. ಬಟ್ ನಾವು ಮೀಟಿಂಗ್ ನ ಬೇಗ ಮುಗಿಸ್ಬೇಕು. ಶಾಪಿಂಗ್ ಎಲ್ಲ ನಾಳೆ ಇಟ್ಕೊಳ್ಳೋಣ. ವಾಟ್? ನಾವ ಶಾಪಿಂಗ್? ನನಗೇನ್ ಶಾಪಿಂಗ್ ಮಾಡೋಕಿರುತ್ತೆ? ನಾವು ಅಂದ್ರೆ ನಾನು, ರೌಡಿ ನದ್ನಿ, ಅತ್ತೆ, ಮಾವ ಅಂತ ಅಗ್ರಜ. ಎಲ್ರು ಒಟ್ಟಿಗೆ ಹೋದ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಆಸೆ ಅಷ್ಟೆ. ನಾನು ಅಮೂಲ್ಯಗೆ ಪ್ರಪೋಸ್ ಮಾಡ್ಬೇಕು ಅಂದ್ಕೊಂಡು ಬಂದಿದ್ದೀನಿ. ವಿಕ್ರಾಂತ್ ಜೊತೆ ಇದ್ರೆ ಅದು ಹೇಗ್ ಸಾಧ್ಯ? ನಿನ್ ಮನ್ಸಲ್ಲಿ ರೌಡಿನಾದ್ನಿನ ಹೇಗೆ ತಾಜ್ ಮಹಲ್ಗೆ ಕರ್ಕೊಂಡು ಹೋಗೋದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಯೋಚನೆ ಮಾಡ್ಬೇಡ, ನಿನ್ಗೋಸ್ಕರ ನಾನೇ ಎಲ್ಲ ಪ್ಲಾನ್ ಮಾಡಿದ್ದೀನಿ. ಅಗ್ರಜ ಅಗ್ರಜ ಏನ್ ಯೋಚನೆ ಮಾಡ್ತಿದ್ಯಾ? ಏನಾಯ್ತು? ನಾನೇನು ಯೋಚನೆ ಮಾಡ್ತಿಲ್ಲಪ್ಪ. ನಥಿಂಗ್, ನಥಿಂಗ್ ಅಟ್ ಆಲ್. ನೀವು ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣ್ತಿದ್ದೀರಾ. ಹೌದು ಮಾವ, ಸಖತ್ ಸ್ಮಾರ್ಟ್ ಆಗಿ ಕಾಣಿಸ್ತಾ ಇದ್ರ. ಅತ್ತೆ ಎಲ್ಲಿ? ಅಮ್ಮಂಗೆ ಬೇರೆ ಬಟ್ಟೆಲಿ ಹಳೆಂದ್ರು ಮುಂದೆ ಬರೋದಕ್ಕೆ ಸ್ವಲ್ಪ ನಾಚಿಕೆ ಅಂತೆ. ಅದು ಬಾಬಾ ಅಳಿಯಂದ್ರು ಅಂತ ಫ್ಲೋ ಅಲ್ಲಿ ಬಂದ್ಬಿಡ್ತು. ಅಳಿಯ ಅನ್ಬೇಕಿತ್ತು. ಅಯ್ಯೋ ಪರವಾಗಿಲ್ಲ ಬಿಡು ರೌಡಿ ನದ್ನಿ, ಬೇಗ ಅತ್ತೆ ಕರ್ಕೊಂಬಾ, ಲೇಟ್ ಆಗ್ತಾ ಇದೆ. ಅಮ್ಮ ಬಾ ಅಮ್ಮ. ಆಚೆ ಬನ್ನಿ, ಪರವಾಗಿಲ್ಲ. ಅಯ್ಯೋ ಅತ್ತೆ ಬನ್ನಿ, ಇಲ್ಲಿ ಯಾರು ಏನು ಅನ್ಕೊಳಲ್ಲ. ಬರೀ ಇನ್ನು ನಾನು ಮದುವೆ ಆದಾಗಲಿಂದ ನೋಡ್ತಾ ಇದ್ದೀನಿ.
ಯಾವಾಗಲೂ ನಿನ್ನ ಸ್ಯಾರಿಲೇ ನೋಡಿದ್ದು. ಈಗ ನೋಡ್ತಾ ಇದ್ರೆ ನೀನು ಮತ್ತೆ ಹೆಂಗಾಗ್ತಾ ಇದೆಯಾ ಅಂತ ಅನಿಸ್ತಿದೆ. ನನಗೆ ಮತ್ತೆ ನನ್ನ ಹೆಂಡತಿ ವಾಪಸ್ ಕೂಟು ಅಂತ ಅನಿಸ್ತಾ ಇದೆ. ವಿಕ್ರಾಂತ್, ನಾವು ಆಚೆ ಹೋಗ್ತಿದೀವಲ್ಲ? ಎಸ್ ಅಗ್ರಜ, ಡೌಟೇ ಇಲ್ಲ. ಈ ಆದ್ಯ ಆಗ್ಲಿಂದ ಅಮೂಲ್ಯನ ತಾಜ್ ಮಹಲ್ಗೆ ಕರ್ಕೊಂಡು ಹೋದ್ಯಾ ಅಂತ ಕೇಳ್ತಾನೆ ಇದ್ದಾಳೆ. ವಿಕ್ರಮ್ ಬೇರೆ ಜೊತೆಲಿದ್ದಾನೆ. ಅವನಿದ್ದಾಗ ಅದು ಹೇಗ್ ಸಾಧ್ಯ? ಅದು ಅಪ್ಪ ಅಮ್ಮನ ಕಾರ್ ಅನ್ಸುತ್ತಲ್ಲ. ಹಾ ಕರೆಕ್ಟ್, ಅದೇ ನಂಬರ್. ಅಪ್ಪ ಅಮ್ಮ, ಹ್ಯಾಪಿ ಸೆಕೆಂಡ್ ಹನಿಮೂನ್. ಸುಮ್ಮನೆ ಕೋತಿ. ಸರಿ, ನಾವು ಹೊರಡ್ತೀವಿ, ನೀವು ಹುಷಾರು. ಹಾ ಅಪ್ಪ, ಅಲ್ಲೇನೇ ಪ್ರಾಬ್ಲಮ್ ಆದ್ರೂ ನನಗೆ ಕಾಲ್ ಮಾಡ್ಬೇಕು. ಹೋಟೆಲ್ ಹೆಸರು ನೆನಪಿದೆ ಅಲ್ಲ? ಹಾ, ಆಮೇಲೆ ನಿಮ್ ಫೋನ್ ಆನ್ ಅಲ್ಲಿ ಇಟ್ಕೊಳ್ಳಿ. ಪವರ್ ಬ್ಯಾಂಕ್ ಬ್ಯಾಗ್ ಅಲ್ಲೇ ಇದೆ. ನಾವು ಮೀಟಿಂಗ್ ಮುಗಿಸ್ಕೊಂಡು ಬಂದ್ಬಿಡ್ತೀವಿ. ಜೋಪಾನ. ನಾನು ನಿನ್ನ ಸ್ಕೂಲಿಗೆ ಬಿಡುವಾಗ ಜೋಪಾನ ಅಂತ ಹೇಳ್ತಾ ಇದ್ದೆ, ಆದ್ರೆ ಈಗ ನನಗೆ ನೀನ್ ಜೋಪಾನ ಹೇಳೋ ಅಷ್ಟು ದೊಡ್ಡವಳಾಗಿದ್ಯಾ. ಚಿಂತೆ ಮಾಡಬೇಡ, ನಾವು ಆರಾಮಾಗಿರ್ತೀವಿ. ನೀನು ಮೀಟಿಂಗ್ ಬಗ್ಗೆ ಯೋಚನೆ ಮಾಡು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅಪ್ಪ. ಬರೀ ಬಾ. ಹುಷಾರು. ನೀವಿಬ್ರು ನಾರ್ಮಲ್ ಆಗೇ ಇದ್ದೀರಾ ಅಲ್ವಾ? ಕಂಪ್ಲೀಟ್ಲಿ ಫೈನ್. ನಂಗೆ ಯಾಕೋ ಹಾಗೆ ಅನ್ಸ್ತಿಲ್ಲಲ್ಲ. ಅಲ್ವಾ? ಎಕ್ಸಾಕ್ಟ್ಲಿ. ಅಗ್ರಜ, ನೀನು ನೋಡ್ತಾ ಇದ್ರೆ ಯಾಕೋ ಓಕೆ ಅನಿಸ್ತಾ ಇಲ್ಲ. ಮೀಟಿಂಗ್ ನಾನು ಒಬ್ಬನೇ ಹೋಗಿ ಬರ್ತೀನಿ, ನೀನೋಗಿ ರೆಸ್ಟ್ ಮಾಡು. ನಿಜ ಹೇಳ್ಬೇಕು, ನನಗೆ ಮೀಟಿಂಗ್ ಅಟೆಂಡ್ ಮಾಡೋದಕ್ಕೆ ಮನಸ್ಸೇ ಇಲ್ಲ. ಬಟ್ ನೀನು ಒಬ್ಬನೇ ಕಳ್ಸೋದಕ್ಕೂ ಆಗಲ್ಲ. ಡೋಂಟ್ ವರಿ ಅಗ್ರಜ, ನೀನು ಹೋಗು, ನಾನು ಮೀಟಿಂಗ್ ನೋಡ್ಕೊಳ್ತೀನಿ. ಇವನು ಇದನ್ನ ಸೀರಿಯಸ್ ಆಗಿ ಹೇಳ್ತಿದ್ದಾನ? ನಾನು ಅಮೂಲ್ಯ ಜೊತೆ ಹೋಗ್ಬೇಕಾ? ಅಗ್ರಜ, ಐ ಆಮ್ ಸೀರಿಯಸ್. ನಾನು ರೌಡಿ ನನ್ನ ಜೊತೆ ಹೋಗ್ತೀನಿ, ನೀನು ಹೋಗು. ಇವರಿಬ್ರು ಎಷ್ಟು ಸಾಧ್ಯನೋ ಅಷ್ಟು ವಿಚಿತ್ರವಾಗಿ ಆಡ್ತಾ ಇದ್ದಾರೆ. ಇವರಿಬ್ರು ತಲೆಯಲ್ಲಿ ಬೇರೆ ಏನೋ ಓಡ್ತಾ ಇದೆ. ಈ ಸುಳ್ಳೆ ಪುಳ್ಳೆ ಗ್ಯಾಪಲ್ಲಿ ಬೇರೆ ಏನಾದರೂ ಪ್ಲಾನ್ ಮಾಡಿರ್ಬೋದಾ? ಓಕೆ ಓಕೆ ಓಕೆ, ನಮ್ಮ ಕಾರ್ ಬಂತು. ಬನ್ನಿ ಬನ್ನಿ, ಹೊರಡೋಣ. ಬನ್ನಿ ಬನ್ನಿ. ಅಗ್ರಜ, ನಾನು ಮುಂದೆ ಕೂತ್ಕೊತೀನಿ, ನೀನು ಮುಂದೆ ಹಿಂದೆ ಕೂತ್ಕೊಳ್ಳಿ. ವಿಕ್ರಾಂತ್, ನಾನೇ ಮುಂದೆ ಕೂತ್ಕೊತಿದ್ದಲ್ಲ. ಅದೆಲ್ಲ ಆಗಲ್ಲ ಅಗ್ರಜ, ನಾನು ಎಂಟೈರ್ ಆಗ್ರಾ ಸಿಟಿ ನೋಡ್ಬೇಕು, ಅದಕ್ಕೆ ಮುಂದೆ ಕೂತ್ಕೊಳ್ತೀನಿ. ನೀವು ಅದನ್ನ ಇಲ್ಲಿ ಕೂತ್ಕೊಂಡು ನೋಡ್ಬೋದು. ಅಯ್ಯೋ, ನಿಂಗೆಲ್ಲ ಅರ್ಥ ಆಗಲ್ಲ, ಸುಮ್ಮನೆರಪ್ಪ. ಹಾಯ್, ನಮಸ್ಕಾರ ಸರ್, ಆಗ್ರಾಗೆ ಸ್ವಾಗತ. ಬಜರಂಗಬಲಿ ನಿಮ್ಮನ್ನ ನೀವು ಎಲ್ಲಿ ಹೇಳ್ತಿರೋ ಅಲ್ಲಿ ಕರ್ಕೊಂಡು ಹೋಗ್ತಾನೆ ಸರ್. ನೀವು ಕನ್ನಡದವರ? ಅನುಮಾನನೇ ಇಲ್ಲ ಸರ್, ಅಲ್ಲಿ ಹುಟ್ಟಿ ಇಲ್ಲಿ ಬದುಕ್ತಾ ಇದ್ದೀನಿ.